ರವಿವಾರ ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ಭೋವಿ ವಡ್ಡರ ವಧುವರರ ಸಮಾವೇಶ ಮಾಧ್ಯಮಗೋಷ್ಠಿಯಲ್ಲಿ ರಾಜು ವಡ್ಡರ ಹೇಳಿಕೆ. ರವಿವಾರ ದಿನಾಂಕ 11ರಂದು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದ ಹತ್ತಿರ ಇರುವ ಕನ್ನಡ ಸಾಹಿತ್ಯ ಭವನದಲ್ಲಿ ರಾಜ್ಯ ಮಟ್ಟದ ಭೋವಿ ವಡ್ಡರ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಯಭಾಗ ತಾಲೂಕು ಭೋವಿ ವಡ್ಡರ್ ಸಮಾಜದ ಅಧ್ಯಕ್ಷರಾದ ರಾಜು ವಡ್ಡರ್ ರಾಯಭಾಗ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಮ್ಮ ಭೋವಿ ವಡ್ಡರ್ ಸಮಾಜದಲ್ಲಿ ವಧುವರರ ಕೊರತೆ ಇದ್ದು ನಮ್ಮ ಸಮಾಜದವರು ಬೇರೆ ಬೇರೆ ಸ್ಥಳಗಳಲ್ಲಿ ವೃತ್ತಿಯಲ್ಲಿ ನಿರತರಾಗಿರುವುದರಿಂದ ಬೇರೆ ಬೇರೆ ಜಿಲ್ಲೆಯ ನೌಕರಸ್ಥರು ಹಾಗೂ ಭೋವಿ ವಡ್ಡರ್ ಸಮಾಜದವರಿಗೆ ಸಂಪರ್ಕ ಸಾಧಿಸಲು ಅನಾನುಕೂಲವಾಗುತ್ತಿರುವುದರಿಂದ ಈ ಒಂದು ವಧುವರರ ಸಮಾವೇಶ ಹಮ್ಮಿಕೊಳ್ಳುವುದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂಬ ಹಿತದೃಷ್ಟಿಯಿಂದ ರವಿವಾರ ಜನವರಿ 11ರಂದು ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಚೆನ್ನಮ್ಮ ವೃತ್ತದ ಹತ್ತಿರ ಇರುವ ಕನ್ನಡ ಸಾಹಿತ್ಯ ಭವನದಲ್ಲಿ ಬೃಹತ್ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು ಸಮಾಜದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಸಮಾವೇಶದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ರಾಯಭಾಗ ತಾಲೂಕಾ ಭೋವಿ ವಡ್ಡರ್ ಸಮಾಜದ ಅಧ್ಯಕ್ಷ ರಾಜು ವಡ್ಡರ್, ಆನಂದ್ ವಡ್ಡರ್ ಹಾಗೂ ವಿಠಲ್ ವಡ್ಡರ್ ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣಪ್ಪ ಮಹಾರಾಜರು, ಮೂಡಲ್ಗಿ ನ್ಯಾಯವಾದಿ ಸುರೇಂದ್ರ ಉಗಾರೆ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ವೆಂಕಟೇಶ್ ಓರ್ಶೆ, ವೈ ಕೊಟ್ರೇಶ್, ಆರ್ಬಿ ಮನುವಡ್ಡರ ಸೇರಿದಂತೆ ಸಮಾಜದ ಹಲವು ಗಣ್ಯರು ಮುಖಂಡರು ಉಪಸ್ಥಿತರಿರಲಿದ್ದಾರೆ ಎಂದು ತಿಳಿಸಿದರು. ಸರ್, ಪ್ರೆಸ್ ಮೀಟ್ ಕರೆಯೋದಕ್ಕೆ ಕಾರಣ ರಾಜ್ಯಾದ್ಯಂತ ಭೋವಿ ವಡ್ಡರ ಸಮಾಜದ ವಧುವರರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ಕಾರಣ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ. ಅಂದರೆ ಇದರ ಸದುಪಯೋಗ ಇಡೀ ರಾಜ್ಯದ ಭೋವಿ ವಡ್ಡರ ಸಮಾಜದವರು ವಧುವರರ ಕೊರತೆ ಇರುವುದರಿಂದ ನಾವು ಬೆಳಗಾವಿಯಲ್ಲಿ ರಾಜ್ಯ ಮಟ್ಟದ ವಧುವರರ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಸದುಪಯೋಗ ಎಲ್ಲರೂ ಪಡ್ಕೋಬೇಕಂತ ನನ್ನ ರಾಜ್ಯದ ಭೋವಿ ವಡ್ಡರ ಸಮಾಜದವರಿಗೆ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಉದ್ದೇಶ ಸರ್, ನಮ್ಮ ಸಮಾಜದಲ್ಲಿ ವಧುವರರ ಕೊರತೆ ಇರುವುದರಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೌಕರಸ್ಥರು ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಅಂದರೆ ನಮಗೆ ವಧು ಬೇಕು, ವರ ಬೇಕು. ನಾವು ಕೆಲವೊಂದು ಸಮಾಜ ಸೇವಕರು ನಮಗೆ ಕಾಲ್ ಮಾಡ್ತಾ ಇದ್ದಾರೆ, ಫೋನ್ ಮುಖಾಂತರ ತಿಳಿಸ್ತಾ ಇದ್ದಾರೆ, ಬಾಯೋಟ ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ತಕ್ಕಂತ ವಧುವನ್ನು ವರವನ್ನು ಆಯ್ಕೆ ಮಾಡ್ಕೋಬೇಕಂತ ನಾವು ಎಲ್ಲರನ್ನು ರಾಜ್ಯದ ಎಲ್ಲ ಭೋವಿ ವಡ್ಡರ ಸಮಾಜದವರು ನಾವು ಕರೆ ಕೊಟ್ಟು ಅಲ್ಲಿ ಬೆಳಗಾವಿಯಲ್ಲಿ ಈ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಸರ್, ಕಾರ್ಯಕ್ರಮಕ್ಕೆ ಅತಿಥಿಗಳು ಯಾರ್ಯಾರು ಆಗಮಿಸ್ತಾ ಇದ್ದಾರೆ? ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಕೃಷ್ಣಪ್ಪ ಮಹಾರಾಜರು ಮೂಡಲ್ಗಿ, ಮುಖ್ಯ ಅತಿಥಿಗಳು ಸುರೇಂದ್ರ ಉಗಾರೆ, ಹಿರಿಯ ವಕೀಲರು. ಅತಿಥಿ ವೆಂಕಟೇಶ್ ಓರ್ಶೆ, ನಿವೃತ್ತ ಜಿಲ್ಲಾ ನ್ಯಾಯಾಧೀಶರು. ವೈ ಕೊಟ್ರೇಶ್, ವಕೀಲರು, ರಾಜ್ಯಾಧ್ಯಕ್ಷರು ಬಳ್ಳಾರಿ. ಆರ್ಬಿ ಮನವಡ್ಡರ್, AW ರಾಯಬಾಗ್. ಬಾಳಾಸಾಹೇಬ್ ಪವಾರ್, ನಿವೃತ್ತ ಇಂಜಿನಿಯರರು. ಸುರೇಶ್ ಬಾಬು ಆರ್, ಬಂಡಿ ವಡ್ಡರ್, CPI ಗೋಕಾಕ್. ಬಲರಾಮ್ ಕಟ್ಟಿಮನಿ, ತಾಲೂಕಾ ದಂಡಾಧಿಕಾರಿಗಳು. ರವಿ ಧೋತ್ರೆ, ನಗರ ಸೇವಕರು, ಮಹಾನಗರ ಪಾಲಿಕೆ ಬೆಳಗಾವಿ. ರಾಜೇಂದ್ರ ಪವಾರ್, ಮಾಜಿ ZP ಗಳತ್ಗ. ವಿಲಾಸ್ ಗಾಡಿವಡ್ಡರ್, ನಿಪ್ಪಾಣಿ ನಗರಸಭೆ ಸದಸ್ಯರು. ದತ್ತಾ ಜೋತ್ರೆ, ನಿಪ್ಪಾಣಿ ತಾಲೂಕು ಅಧ್ಯಕ್ಷರು. ಸುನೀಲ್ ಧೋತ್ರೆ, ಬೆಳಗಾವಿ ಹಿರಿಯರು ಆಗಮಿಸಿದ್ದಾರೆ. ದಿನಾಂಕ 11/1/2026 ಸಮಯ ಬೆಳಗ್ಗೆ 10 ಗಂಟೆಯಿಂದ ಈ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಕನ್ನಡ ಸಾಹಿತ್ಯ ಭವನ, ಬೆಳಗಾವಿ, ಚೆನ್ನಮ್ಮ ಸರ್ಕಲ್. ಸರ್, ಕಾರ್ಯಕ್ರಮಕ್ಕೆ ಅಂದಾಜು ಎಷ್ಟು ಜನ ಸೇರಬಹುದು ಸರ್? ಕಾರ್ಯಕ್ರಮಕ್ಕೆ ಅಂದಾಜು ರಾಜ್ಯಾದ್ಯಂತ ಫೋನ್ ಮುಖಾಂತರ ಜನ ನಮಗೆ ಕೇಳ್ತಿರತಕ್ಕಂಥ 500ರಿಂದ 1000 ಜನ ಸೇರಬಹುದಂತ ನಿರೀಕ್ಷೆ ಇದೆ. ಸರ್, ಈ ತಮ್ಮ ಹೆಸರು? ನನ್ನ ಹೆಸರು ರಾಜು ವಡ್ಡರ್ ಅಂತ, ರಾಯಬಾಗ್ ತಾಲೂಕಾ ಕುಡ್ಚಿ ನಿವಾಸಿ. ನಾನು ಸಮಾಜ ಸೇವಕ. ನನ್ನ ಜೊತೆಯಲ್ಲಿ ಆನಂದ್ ವಡ್ಡರ್, ಮುತ್ತಪ್ಪ ವಡ್ಡರ್, ಆಮೇಲೆ ವಿಠಲ್ ಗಾಡಿವಡ್ಡರ್, ಆಮೇಲೆ ಕುಮಾರ್ ಪೂಜಾರಿ, ಇವರು ಈ ಸಮಾಜಕ್ಕೆ ಸೇವೆ ಮಾಡ್ತಾ ಇದ್ದಾರೆ. ಈ ಸಮಾವೇಶದಲ್ಲಿ ಕೂಡ ಅವರು ಭಾಗವಹಿಸಿ
ಅವರ ಪಾತ್ರ ಆ, ಮುಖ್ಯವಾಗಿ ಇರುತ್ತದೆ. ಸಂಜೀವ್ ಬ್ಯಾಕುಡಿ, KMM ನ್ಯೂಸ್, ರಾಯಭಾಗ.